ಹಲೋ ಸ್ನೇಹಿತ್ರೆ, ನನ್ನ ಹೆಸರು ರೋಶಿನಿ. ಇಂದು ನನ್ನ ಅತ್ತೆ ತೀರಿಕೊಂಡ್ರು. ಆ ಅತ್ತೆ ಯಾರ ಸೇವೆಯನ್ನ ನನ್ನ ಪತಿ ಹಗಲಿರುಳು ಮಾಡಿದ್ರೂ ಅವರಿಗೆ ಬೇರೆ ಯಾವುದರ ಪ್ರಜ್ಞೆಯೂ ಇರಲಿಲ್ಲ. ಅತ್ಯಂತ ದುಬಾರಿ ವೈದ್ಯರಿಂದ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸಿದ್ರು. ಆದರೆ ಯಾವ ವೈದ್ಯರಿಗೂ ಆಕೆಯ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ಅವರಿಗೆ ಕಾಯಿಲೆಯೇ ಅಂತಹದ್ದಾಗಿತ್ತು. ನನ್ನ ಅತ್ತೆಯ ಶವ ನನ್ನ ಮುಂದೆಯೇ ಬಿದ್ದಿತ್ತು. ಆದರೆ ಅವರ ಮಾಟುಗಳು ಇನ್ನೂ ನನ್ನ ಕಿವಿಯಲ್ಲಿ ಮೊಳಗ್ತಿದ್ವು. ನೋಡ್ತಿರು, ನನ್ನ ಮಗ ನಾಯಿಯ ಸಾವು ಸಾಯ್ತಾನೆ, ಅವನಿಗೆ ನರಕದಲ್ಲೂ ಜಾಗ ಸಿಗುವುದಿಲ್ಲ. ತನ್ನ ತಾಯಿಗಾಗಿ ಇಡೀ ಜಗತ್ತನ್ನೇ ತ್ಯಜಿಸಿದ ಮಗನಿಗೆ ಇಂತಹ ಶಾಪ ಕೊಡುವ ತಾಯಿ ಎಂಥವಳಿರಬಹುದು? ಆತನಿಗೆ ತನ್ನ ಬಗ್ಗೆಯೂ ಅರಿವಿರಲಿಲ್ಲ. ಅಂತಹ ಮಗನಿಗೆ ಸಾಯುವಾಗಲೂ ಶಾಪ ಕೊಡ್ತಿದ್ರು. ಈ ಮಾತು ನನ್ನ ತಿಳಿವಳಿಕೆಗೆ ನಿಲುಕುತ್ತಿರಲಿಲ್ಲ. ನನ್ನ ಪತಿ ತನ್ನ ತಾಯಿಯನ್ನ ಅಪಾರವಾಗಿ ಪ್ರೀತಿಸ್ತಿದ್ರು. ಬಹುಶಃ ಅವರಿಗೆ ಈ ಸಾವು ಎಷ್ಟು ಆಘಾತ ತಂದಿತ್ತೆಂದ್ರೆ ಅವರು ತಮ್ಮ ಪ್ರಜ್ಞೆಯನ್ನೇ ಕಳೆದುಕೊಂಡಂತೆ ಕಾಣ್ತಿದ್ರು. ನನ್ನ ಪತಿಯ ಈ ಸ್ಥಿತಿಯನ್ನ ನೋಡಿ ನಾನು ಕೂಡ ದುಃಖದಲ್ಲಿ ಮುಳುಗಿದ್ದೆ. ಅವರು ತನ್ನ ತಾಯಿಯನ್ನ ಎಷ್ಟು ಪ್ರೀತಿಸ್ತಿದ್ರು ಎಂಬುದು ನನಗೆ ತಿಳಿದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ತಾಯಿ ಇದ್ದಕ್ಕಿದ್ದಂತೆ ಅಗಲಿದ್ದು ನಿಜಕ್ಕೂ ದೊಡ್ಡ ಆಘಾತವಾಗಿತ್ತು. ನಾನು ನನ್ನ ಪತಿಯನ್ನ ಹಿಡಿದು ಜೋರಾಗಿ ಅಲುಗಾಡಿಸ್ದೆ. ನಾನು ಅಳುತ್ತಾ ಹೇಳಿದೆ, ಅಮಿತ್, ನಿನಗೆ ಏನಾಗಿದೆ? ನಿನ್ನ ತಾಯಿಯ ಶವ ಮುಂದೆ ಮಲಗಿದೆ ಮತ್ತು ನೀನು ಹೀಗೆ ಏನೇನೋ ಮಾತನಾಡುತ್ತಿದ್ದೀಯಾ? ನಿನ್ನನ್ನು ನೀನು ಸಂಭಾಳಿಸಿಕೋ. ಒಂದಲ್ಲ ಒಂದು ದಿನ ಎಲ್ಲರೂ ಹೋಗಲೇಬೇಕು. ಅಮಿತ್ ವಿಚಿತ್ರವಾಗಿ ನನ್ನ ಕಡೆ ನೋಡಿ ಹೇಳತೊಡಗಿದ, ನಿಜವಾಗಿಯೂ ಅಮ್ಮ ಸತ್ತಿದ್ದಾರಾ? ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಅವನು ಮತ್ತೊಮ್ಮೆ ತನ್ನ ತಾಯಿಯ ನಾಡಿಯನ್ನ ಪರೀಕ್ಷಿಸಿದ ಮತ್ತು ನಂತರ ಜೋರಾಗಿ ನಗಲು ಪ್ರಾರಂಭಿಸಿದ. ನನ್ನ ಪತಿಯ ಈ ವರ್ತನೆಯನ್ನ ನೋಡಿ ನನ್ನ ಎದೆ ಜಲ್ಲೆಂದಿತ್ತು. ನನಗೆ ತುಂಬಾ ಆತಂಕವಾಗುತ್ತಿತ್ತು. ಅವನನ್ನು ಹೇಗೆ ಸಂಭಾಳಿಸಬೇಕೆಂದು ತಿಳಿಯಲಿಲ್ಲ. ಅವನು ಯಾವಾಗಲೂ ತಾಯಿಯ ಸೇವೆಯಲ್ಲಿರುತ್ತಿದ್ದ. ಸದಾ ತಾಯಿಯ ಪಾದದ ಬಳಿ ಕುಳಿತಿರುತ್ತಿದ್ದ. ಬಹುಶಃ ಅದಕ್ಕೆ ಈ ಸಾವು ಅವನಿಗೆ ಇಷ್ಟು ಆಘಾತ ತಂದಿರಬಹುದು ಎಂದು ನಾನು ಭಾವಿಸಿದೆ. ಅಮಿತ್ ನಾನು ಅಳುತ್ತಿರುವುದನ್ನ ನೋಡಿ ನನ್ನ ಹತ್ತಿರ ಬಂದನು. ನನ್ನ ಕಣ್ಣೀರು ಒರೆಸಿ ಮೆಲ್ಲನೆ ನನ್ನ ಕಿವಿಯಲ್ಲಿ ಒಂದು ಮಾತು ಹೇಳಿದನು. ಅದನ್ನು ಕೇಳಿ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು. ನಾನು ಅವನಿಗೆ ಹೇಳಿದೆ, ನೀವು ಇಂತಹ ಮಾತುಗಳನ್ನ ಹೇಗೆ ಆಡುತ್ತಿದ್ದೀರಿ? ದೇವರಾಣಿಗೂ ಇದು ಸಾಧ್ಯವಿಲ್ಲ. ನಾನು ಅಮಿತ್ ಬಾಯಿಯನ್ನು ಕೈಯಿಂದ ಮುಚ್ಚಿದೆ. ಅವನು ಹೇಳಿದ, ನಾನು ಏನು ಹೇಳುತ್ತಿದ್ದೇನೋ ಅದೇ ನಡೆಯುತ್ತದೆ. ನೀನು ಯಾವುದೇ ಗದ್ದಲ ಮಾಡಬೇಡ. ನಾನು ಆಶ್ಚರ್ಯದಿಂದ ನನ್ನ ಪತಿಯನ್ನ ನೋಡಿದೆ ಮತ್ತು ಕೂಡಲೇ ನನ್ನ ತಾಯಿಗೆ ಫೋನ್ ಮಾಡಲು ಶುರುಮಾಡಿದೆ. ಸಂಬಂಧಿಕರಿಗೂ ಈ ಸಾವಿನ ಸುದ್ದಿ ಮುಟ್ಟಿಸಬೇಕಿತ್ತು. ಅಮಿತ್ಗೆ ಪ್ರಜ್ಞೆಯೇ ಇರಲಿಲ್ಲ. ಬಹುಶಃ ಅದಕ್ಕೆ ಅವನು ಹೀಗೆ ಹಾದಿ ತಪ್ಪಿದಂತೆ ಮಾತನಾಡುತ್ತಿದ್ದನು. ನಾನು ಎಲ್ಲರಿಗೂ ಫೋನ್ ಮಾಡಿ ತಿಳಿಸಿದೆ. ಎಲ್ಲರೂ ನಮ್ಮ ಮನೆಯಲ್ಲಿ ಸೇರತೊಡಗಿದರು. ಅತ್ತೆಯ ಈ ಹಠಾತ್ ಸಾವಿನ ಸುದ್ದಿ ಕೇಳಿ ಎಲ್ಲರೂ ಮರುಗಿದರು. ಅಮಿತ್ ತನ್ನ ತಾಯಿಯನ್ನ ಎಷ್ಟು ಪ್ರೀತಿಸ್ತಿದ್ದ ಎಂಬುದು ಎಲ್ಲರಿಗೂ ತಿಳಿದಿತ್ತು. ನನ್ನ ಅತ್ತೆಯ ಅಂತ್ಯಸಂಸ್ಕಾರದ ಸಿದ್ಧತೆಗಳು ನಡೆಯುತ್ತಿದ್ದವು. ಆದರೆ ನನ್ನ ಪತಿ ತನ್ನ ತಾಯಿಯ ಶವದೊಂದಿಗೆ ಮಾಡಿದ್ದನ್ನ ನೋಡಿ ನನ್ನ ಎದೆ ಸೀಳಿದಂತಾಯಿತು. ನನ್ನ ಅತ್ತೆಯ ಸಾವಿನ ಹಿಂದೆ ಇಷ್ಟು ದೊಡ್ಡ ರಹಸ್ಯ ಅಡಗಿದೆ ಎಂದು ನಾನು ಊಹಿಸಿರಲಿಲ್ಲ. ಇದು ಸುಮಾರು 1 ವರ್ಷದ ಹಿಂದಿನ ಮಾತು. ಆಗ ನನ್ನ ತಾಯಿ ನನ್ನಗಾಗಿ ಮದುವೆಯ ಸಂಬಂಧಗಳನ್ನ ಹುಡುಕಲು ಪ್ರಾರಂಭಿಸಿದ್ದರು. ನನ್ನ ತಂದಿ ನಾನು ಒಬ್ಬಳು ಒಳ್ಳೆಯ ಮತ್ತು ಸಂಸ್ಕೃತ ವ್ಯಕ್ತಿಯನ್ನ ಮದುವೆಯಾಗಬೇಕು ಎಂದು ಬಯಸಿದ್ದರು. ಆದರೆ ನನ್ನ ತಾಯಿ ನಾನು ಒಬ್ಬಳೇ ಮಗಳಾದ್ದರಿಂದ ನನಗೆ ಹೆಚ್ಚು ತೊಂದರೆ ಆಗಬಾರದು ಎಂದು ಸಣ್ಣ ಕುಟುಂಬದ ಸಂಬಂಧವನ್ನ ಹುಡುಕ್ತಿದ್ರು. ಪೋಷಕರಿಬ್ಬರಿಗೂ ಇಷ್ಟವಾಗುವ ಹುಡುಗನನ್ನ ಹುಡುಕುವುದು ತುಂಬಾ ಕಷ್ಟವಾಗಿತ್ತು. ಆದರೆ ಒಂದು ಸಂಜೆ ಸರಳ ಆಂಟಿ ಬಹಳ ಸಂತೋಷದಿಂದ ನಮ್ಮ ಮನೆಗೆ ಬಂದು ಅಮ್ಮನ ಕೈಗೆ ಒಂದು ಫೋಟೋ ನೀಡುತ್ತಾ ಹೇಳಿದರು, ಇಗೋ ನೋಡು, ನಿನ್ನ ಸಮಸ್ಯೆಗೆ ಇಂದೇ ಪರಿಹಾರ ಸಿಕ್ಕಿದೆ. ಅಂತಹ ಸಂಬಂಧ ತಂದಿದ್ದೇನೆಂದ್ರೆ ನೀವಿಬ್ಬರೂ ಖುಷಿಪಡ್ತೀರಿ. ಹುಡುಗನ ಕುಟುಂಬದಲ್ಲಿ ಯಾರೂ ಇಲ್ಲ. ಒಬ್ಬ ವಯಸ್ಸಾದ ತಾಯಿ ಇದ್ದಾರೆ. ಅವರು ಯಾವಾಗಲೂ ಅನಾರೋಗ್ಯದಿಂದಿರ್ತಾರೆ. ವೈದ್ಯರಿಗೂ ಅವರನ್ನು ಗುಣಪಡಿಸಲು ಸಾಧ್ಯವಾಗುತ್ತಿಲ್ಲ. ಅವರು ಇನ್ನು ಕೆಲವೇ ದಿನಗಳಲ್ಲಿ ಸಾಯುತ್ತಾರೆ. ಅವರು ಯಾವಾಗಲೂ ಹಾಸಿಗೆಯ ಮೇಲಿರ್ತಾರೆ. ಮಾತನಾಡಲು ಅಥವಾ ಎದ್ದೇಳಲು ಸಾಧ್ಯವಿಲ್ಲ. ನಾದಿನಿಯರ ಕಾಟವಿಲ್ಲ, ಮಾವನ ಕಿರಿಕಿರಿಯಿಲ್ಲ. ಇನ್ನು ಹುಡುಗನ ಬಗ್ಗೆ ಹೇಳಬೇಕೆಂದರೆ ಅಷ್ಟು ಒಳ್ಳೆಯ ಹುಡುಗನನ್ನ ಇಡೀ ಓಣಿಯೇ ಹೊಗಳುತ್ತದೆ. ಹುಡುಗನಿಗೆ ಸ್ವಂತ ಉದ್ಯೋಗವಿರಲಿ ಎಂದು ನೀನು ಬಯಸಿದ್ದೆಯಲ್ಲವೇ? ಕೇಳು, ಹುಡುಗನಿಗೆ ಒಂದು ದೊಡ್ಡ ಸೋಪು ತಯಾರಿಸುವ ಫ್ಯಾಕ್ಟರಿ ಇದೆ ಮತ್ತು ಅವನೇ ಅದರ ಮಾಲೀಕ. ಹಳ್ಳಿಯಲ್ಲಿ ಪೂರ್ವಜರ ಆಸ್ತಿಯೂ ಇದೆ. ನಿಜ ಹೇಳಬೇಕೆಂದರೆ ನಮ್ಮ ರೋಶನಿ ಅಲ್ಲಿಗೆ ಹೋದರೆ ರಾಣಿಯಂತೆ ಇರುತ್ತಾಳೆ. ಇಂತಹ ಹುಡುಗ ಹುಡುಕಿದರೂ ಸಿಗುವುದಿಲ್ಲ. ಸರಳ ಆಂಟಿ ಸುಮ್ಮನಾಗದೆ ಒಂದೇ ಉಸಿರಿನಲ್ಲಿ ಹುಡುಗ ಮತ್ತು ಅವನ ಕುಟುಂಬದ ಬಗ್ಗೆ ಎಷ್ಟು ಹೊಗಳಿದರೆಂದರೆ ನನ್ನ ತಾಯಿ ಆಶ್ಚರ್ಯದಿಂದ ಬಾಯಿ ತೆರೆದೇ ಉಳಿದರು. ನಾನು ಕೂಡ ಅಲ್ಲಿಯೇ ಕುಳಿತು ಸಂಜೆ ಚಹಾ ಕುಡಿಯುತ್ತಿದ್ದೆ. ನಾನು ಆಂಟಿಗ ಹೇಳಿದೆ, ಸ್ವಲ್ಪ ನಿಧಾನವಾಗಿ ಮಾತನಾಡಿ ಆಂಟಿ, ಹುಡುಗ ಎಲ್ಲೂ ಓಡಿ ಹೋಗುತ್ತಿಲ್ಲವಲ್ಲ?
ನನ್ನ ಮಾತನ್ನು ಕೇಳಿ ನನ್ನ ತಾಯಿ ನನ್ನನ್ನು ದಿಟ್ಟಿಸಿ ನೋಡಿದರು ಮತ್ತು ಸರಳ ಆಂಟಿ ಕೋಪದಿಂದ ಹೇಳತೊಡಗಿದರು. ರೋಶಿನಿ ಮಗಳೇ, ನಿನ್ನ ನಾಲಿಗೆಯ ಮೇಲೆ ಹಿಡಿತವಿರಲಿ, ಬಾಯಿಗೆ ಬಂದದ್ದನ್ನು ಮಾತನಾಡಬೇಡ. ನಂತರ ನನ್ನ ತಾಯಿಯ ಕಡೆ ತಿರುಗಿ, ಇವಳಿಗೆ ಮದುವೆಯ ವಯಸ್ಸಾಗಿದೆ, ಆದರೂ ಇವಳಿಗೆ ಮಾತನಾಡುವ ಸಂಸ್ಕಾರವಿಲ್ಲ. ಇವಳಿಗೆ ಸ್ವಲ್ಪ ಬುದ್ಧಿ ಕಲಿಸು, ಇಲ್ಲದಿದ್ದರೆ ಅತ್ತೆ ಮನೆಯಲ್ಲಿ ಹೋಗಿ ಮಾನ ಕಳೆಯುತ್ತಾಳೆ ಎಂದರು. ನನ್ನ ಪರವಾಗಿ ಅಮ್ಮ ಸರಳ ಆಂಟಿಯವರಲ್ಲಿ ಕ್ಷಮೆ ಕೇಳಿದರು ಮತ್ತು ಹುಡುಗನ ಫೋಟೋ ನೋಡಿ, ಹುಡುಗ ನೋಡಲು ತುಂಬ ಚೆನ್ನಾಗಿದ್ದಾನೆ, ನೀನೇ ಅವನ ಬಗ್ಗೆ ಇಷ್ಟೊಂದು ಹೊಗಳಿದ್ದೀಯಾ ಮತ್ತು ಸ್ವಂತ ಉದ್ಯೋಗವೂ ಇದೆ. ಹೀಗಿರುವಾಗ ಈ ಸಂಬಂಧವನ್ನು ನೋಡಲು ನಮಗೆ ಯಾವುದೇ ಅಭ್ಯಂತರವಿಲ್ಲ ಎಂದರು. ನನ್ನ ತಾಯಿ ಫೋಟೋವನ್ನು ನನ್ನ ಕಡೆಗೆ ನೀಡಿದಾಗ ಆಂಟಿ ಕಿವಿ ಮೇಲೆ ಕೈಯಿಟ್ಟುಕೊಳ್ಳುತ್ತಾ ಹೇಳಿದರು, ನೀನು ಎಂತಹ ತಾಯಿ, ಮದುವೆಯಾಗದ ಮಗಳಿಗೆ ಹುಡುಗನ ಫೋಟೋ ತೋರಿಸುತ್ತಿದ್ದೀಯಾ? ಸರಳ ಆಂಟಿ ಹಳೆಯ ಕಾಲದ ವಿಚಾರಧಾರೆಯವರಾಗಿದ್ದರು. ಮದುವೆಗೆ ಮುನ್ನ ಹುಡುಗ-ಹುಡುಗಿ ಪರಸ್ಪರ ನೋಡುವುದನ್ನು ಅವರು ಇಷ್ಟಪಡುತ್ತಿರಲಿಲ್ಲ. ಅವರ ಮಾತಿಗೆ ಅಮ್ಮ ನಗುತ್ತಾ ಹೇಳಿದರು, ಜೀವನಪೂರ್ತಿ ಇವಳೇ ಅವನ ಜೊತೆ ಕಳೆಯಬೇಕು, ಹಾಗಾಗಿ ಇವಳ ಇಷ್ಟವೂ ಮುಖ್ಯ. ನಮ್ಮ ಒಬ್ಬಳೇ ಮಗಳು, ಸುಮ್ಮನೆ ಯಾರ ಕೈಗಾದರೂ ಒಪ್ಪಿಸಲು ಸಾಧ್ಯವಿಲ್ಲವಲ್ಲವೇ? ನಾನು ಫೋಟೋ ನೋಡಿದಾಗ ಅಮ್ಮನ ಮಾತಿಗೆ ಸಹಮತ ವ್ಯಕ್ತಪಡಿಸಿದೆ. ನಿಜಕ್ಕೂ ಹುಡುಗ ತುಂಬಾ ಸುಸಂಸ್ಕೃತವಾಗಿ ಕಾಣುತ್ತಿದ್ದನು. ಮುಖದಲ್ಲಿ ಒಂದು ರೀತಿಯ ಕಳೆ ಇತ್ತು. ನಾನು ನಗುತ್ತಾ ಫೋಟೋವನ್ನು ಹಿಂದಿರುಗಿಸಿದೆ. ನನಗೆ ಹುಡುಗ ಇಷ್ಟವಾಗಿದ್ದಾನೆ ಎಂದು ಅಮ್ಮನಿಗೆ ಅರ್ಥವಾಯಿತು. ನಂತರ ಸರಳ ಆಂಟಿಯ ಮೂಲಕ ಮಾತುಕತೆ ಮುಂದುವರಿಯಿತು ಮತ್ತು ನೋಡುತ್ತಿದ್ದಂತೆ ಸಂಬಂಧ ನಿಶ್ಚಯವಾಯಿತು. ನನ್ನ ಗೆಳತಿಯರಿಗೆ ಈ ವಿಷಯ ತಿಳಿದಾಗ ಎಲ್ಲರೂ ನನ್ನನ್ನು ಚುಡಾಯಿಸಲು ಪ್ರಾರಂಭಿಸಿದರು. ರೋಶಿನಿ, ನಿನ್ನ ಜೀವನದಲ್ಲಿ ಅತ್ತೆ ನಾದಿನಿಯರ ಕಿರಿಕಿರಿ ಇರುವುದಿಲ್ಲ. ಅನಾರೋಗ್ಯದಿಂದಿರುವ ಅತ್ತೆ ನಿನಗೆ ಏನು ತೊಂದರೆ ಕೊಡಲು ಸಾಧ್ಯ? ಅದರಲ್ಲೂ ಹುಡುಗ ತುಂಬಾ ಶ್ರೀಮಂತ, ನೀನು ಸುಖವಾಗಿ ಇರುತ್ತೀಯ. ಮದುವೆಯಾಗುವವರೆಗೆ ನಾನು ಇದನ್ನೇ ಕೇಳಿಸಿಕೊಂಡ ನನ್ನನ್ನು ಅದೃಷ್ಟವಂತೆ ಎಂದು ಭಾವಿಸುತ್ತಿದ್ದೆ. ಬೀಳ್ಗೊಡುಗೆಯ ಸಮಯದಲ್ಲಿ ತಂದೆ ನನ್ನನ್ನು ತಬ್ಬಿಕೊಂಡು ಹೇಳಿದರು, ಮಗಳೇ, ನಾವು ನಿನಗೆ ಉತ್ತಮ ಸಂಸ್ಕಾರ ನೀಡಲು ಪ್ರಯತ್ನಿಸಿದ್ದೇವೆ. ಈಗ ನೀನು ನಿನ್ನ ತಾಯಿ ಮತ್ತು ಅತ್ತೆಯ ಸೇವೆ ಮಾಡಿ ನಮ್ಮ ಸಂಸ್ಕಾರದಲ್ಲಿ ಯಾವುದೇ ಕೊರತೆಯಿಲ್ಲ ಎಂದು ಸಾಬೀತುಪಡಿಸು. ನನ್ನಿಂದಾಗಿ ಅವರಿಗೆ ಯಾವತ್ತೂ ತಲೆ ತಗ್ಗಿಸುವಂತಾಗಬಾರದು ಎಂದು ನಾನು ತಂದೆಗೆ ಮಾತುಕೊಟ್ಟೆ. ಮದುವೆಯ ಮೆರವಣಿಗೆಯಲ್ಲಿ ಬಾರಾತ್ನಲ್ಲಿ ತುಂಬ ಕಡಿಮೆ ಜನರಿದ್ದರು. ಅಮಿತ್ಗೆ ಮುಂದೆ ಹಿಂದೆ ಯಾರೂ ಇರಲಿಲ್ಲ. ನನ್ನ ಅನಾರೋಗ್ಯ ಪೀಡಿತ ಅತ್ತೆಯೂ ಬರಲು ಸಾಧ್ಯವಾಗಲಿಲ್ಲ. ಕೇವಲ ಕೆಲವು ಸ್ನೇಹಿತರೊಂದಿಗೆ ಅಮಿತ್ ಬಂದು ನನ್ನನ್ನು ಕರೆದುಕೊಂಡು ಹೋದರು. ಅಮಿತ್ ಮನೆ ತುಂಬಾ ದೊಡ್ಡದಾಗಿತ್ತು ಮತ್ತು ಅರಮನೆಯಂತಿತ್ತು. ಅವನ ಸ್ನೇಹಿತರ ಪತ್ನಿಯರು ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಬಿಟ್ಟರು. ನಾನು ಮದುವಣಗಿತ್ತಿಯಂತೆ ಹಾಸಿಗೆಯ ಮೇಲೆ ಕುಳಿತು ತುಂಬ ಸಂತೋಷವಾಗಿದ್ದೆ. ನನ್ನ ಎಲ್ಲಾ ಪ್ರಾರ್ಥನೆಗಳನ್ನು ದೇವರು ಒಂದೇ ಬಾರಿಗೆ ಕೇಳಿಸಿಕೊಂಡಿದ್ದಾನೆ ಎಂದು ನನಗೆ ಅನ್ನಿಸಿತು. ನನ್ನ ಪ್ರೀತಿಯಿಂದ ಪತಿಯನ್ನು ನನ್ನವನನ್ನಾಗಿ ಮಾಡಿಕೊಳ್ಳುತ್ತೇನೆ ಮತ್ತು ಅತ್ತೆಯ ಸೇವೆ ಮಾಡಿ ಅವರ ಮನಸ್ಸು ಗೆಲ್ಲುತ್ತೇನೆ ಎಂದು ನಾನು ಯೋಚಿಸುತ್ತಿದ್ದೆ. ನನ್ನ ಪತಿ ಕೋಣೆಗೆ ಬಂದ ತಕ್ಷಣ ನಾನು ನಾಚಿಕೆಯಿಂದ ಮುದುಡಿಕೊಂಡೆ. ಆ ರಾತ್ರಿ ಮನಸ್ಸಿನಲ್ಲಿ ಎಷ್ಟೋ ಭಾವನೆಗಳಿದ್ದವು. ಬೀಳ್ಗೊಡುಗೆಯ ಮುನ್ನ ಗೆಳತಿಯರು ಕಿವಿಯಲ್ಲಿ ಹೇಳಿದ ಮಾತುಗಳು ನೆನಪಾಗುತ್ತಿದ್ದವು. ನನ್ನ ಪತಿ ನನ್ನ ಸೌಂದರ್ಯವನ್ನು ಹೊಗಳುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ಆದರೆ ನನ್ನ ಪತಿ ನನ್ನ ಪಕ್ಕದಲ್ಲಿ ಕುಳಿತು ಹೇಳಿದ ಮಾತನ್ನು ಕೇಳಿ ನಾನು ದಂಗಾಗಿ ಹೋದೆ. ಮದುವೆಯ ಮೊದಲ ರಾತ್ರಿ ಪತಿಯಿಂದ ಇಂತಹ ಮಾತನ್ನು ನಾನು ನಿರೀಕ್ಷಿಸಲಿಲ್ಲ. ಅಮಿತ್ ನನ್ನ ಬಳಿ ಕುಳಿತು ಮೃದುವಾಗಿ ಹೇಳಿದನು, ರೋಶಿನಿ, ನಾನು ನನ್ನ ತಾಯಿಯನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ಯಾವುದೇ ಕಾರಣಕ್ಕೂ ಅವರ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಲು ಬಯಸುವುದಿಲ್ಲ. ಅದಕ್ಕಾಗಿಯೇ ಮದುವೆಯ ಮೊದಲ ರಾತ್ರಿಯೇ ನಿನಗೆ ಈ ವಿಷಯ ಹೇಳಲು ಬಯಸುತ್ತೇನೆ. ನನ್ನ ತಾಯಿಯ ಪ್ರತಿಯೊಂದು ಸಣ್ಣಪುಟ್ಟ ಅಗತ್ಯಗಳನ್ನು ನಾನೇ ಪೂರೈಸುತ್ತೇನೆ ಮತ್ತು ಅವರ ಆರೈಕೆಯನ್ನು ನಾನೇ ಮಾಡುತ್ತೇನೆ. ನೀನು ನನ್ನ ತಾಯಿಯ ಯಾವುದೇ ಕೆಲಸವನ್ನು ಮಾಡಬಾರದು. ನನ್ನ ತಾಯಿಯ ಜವಾಬ್ದಾರಿಯನ್ನು ನಾನೇ ಹೊರಲು ಬಯಸುತ್ತೇನೆ. ನನ್ನ ಹಿಂದೆ ತಾಯಿಯನ್ನು ನೋಡಿಕೊಳ್ಳಲು ನಂಬಿಕಸ್ಥ ಕೆಲಸದಾಕೆ ಇದ್ದಾಳೆ. ತಂದೆ ತಾಯಿಯ ಸೇವೆ ಮಾಡುವುದರಿಂದ ಸ್ವರ್ಗ ಸಿಗುತ್ತದೆ ಎಂದು ನಾನು ಕೇಳಿದ್ದೇನೆ ಮತ್ತು ನನ್ನ ಸ್ವರ್ಗವನ್ನು ನಾನು ಬೇರೆಯವರಿಗೆ ಬಿಟ್ಟುಕೊಡಲು ಬಯಸುವುದಿಲ್ಲ. ಅಮಿತ್ನ ಮಾತುಗಳನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಮದುವೆಯ ರಾತ್ರಿ ಇಂತಹ ಮಾತುಗಳ ಅಗತ್ಯವೇನಿತ್ತು? ಅವನು ತನ್ನ ತಾಯಿಯ ಒಬ್ಬನೇ ಮಗ. ಅವನನ್ನು ತಾಯಿಯ ಸೇವೆಯಿಂದ ನಾನು ಹೇಗೆ ತಡೆಯಬಲ್ಲೆ? ಆದ್ರೂ ನಾನು ನಗುತ್ತಾ, ನಿಮ್ಮ ಕರ್ತವ್ಯ ಪೂರೈಸಲು ನಾನು ಯಾವತ್ತೂ ಅಡ್ಡಿ ಬರುವುದಿಲ್ಲ ಮತ್ತು ನಾನು ಕೂಡ ನಿಮ್ಮ ತಾಯಿಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುತ್ತೇನೆ ಎಂದು ಭರವಸೆ ನೀಡಿದೆ. ಮದುವೆಯ ಮೊದಲ ರಾತ್ರಿ ಅಮಿತ್ ಈ ರೀತಿ ಏಕೆ ಮಾತನಾಡಿದ ಎಂದು ಒಂದು ಕಡೆ ಆಶ್ಚರ್ಯವಾದರೂ ಇನ್ನೊಂದು ಕಡೆ ಅವನಿಗೆ ಜವಾಬ್ದಾರಿಯ ಅರಿವಿದೆ ಎಂಬ ಸಂತೋಷವಿತ್ತು. ಆದರೆ ಅಮಿತ್ ತಕ್ಷಣವೇ, ಬೇಡ, ನೀನು ನನ್ನ ತಾಯಿಯ ಬಗ್ಗೆ ಕಾಳಜಿ ವಹಿಸುವ ಅಗತ್ಯವಿಲ್ಲ, ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದೇನಲ್ಲ, ನೀನು ಕೇವಲ ನನ್ನನ್ನು ನೋಡು ಮತ್ತು ಮನೆಯ ಜವಾಬ್ದಾರಿಗಳನ್ನು ವಹಿಸಿಕೋ ಎಂದನು. ಅವನ ವಿಚಿತ್ರ ಮಾತುಗಳಿಗೆ ನಾನು ಮರು ಮಾತನಾಡುವ ಮೊದಲೇ ಅವನು ಎದ್ದು ಅಮ್ಮನನ್ನು ಒಂದು ಬಾರಿ ನೋಡಿ ಬರುತ್ತೇನೆ ಎಂದು ಹೇಳಿ ಕೋಣೆಯಿಂದ ಹೊರಗೆ ಹೋದನು. ನಾನು ಕೋಣೆಯಲ್ಲಿ ಒಬ್ಬಳೇ ಕುಳಿತುಕೊಂಡೆ. ಈ ಬಾರಿ ನನಗೆ ಏನೋ ವಿಚಿತ್ರವೆನಿಸಿತು. ಬೆಳಿಗ್ಗೆ ನಾನು ಕಣ್ಣು ಬಿಟ್ಟಾಗ ಅಮಿತ್ ಹಾಸಿಗೆಯ ಮೇಲೆ ಇರಲಿಲ್ಲ. ನಾನು ಅವನನ್ನು ಕೂಗಿದೆ, ಆದರೆ ಅವನು ಎಲ್ಲೂ ಇರಲಿಲ್ಲ.
ನಾನು ಎದ್ದು ತಯಾರಾಗಿ ಕೋಣೆಯಿಂದ ಹೊರಬಂದಾಗ ಅತ್ತೆಯ ಕೋಣೆಯಿಂದ ಮಾತುಕತೆಯ ಶಬ್ದ ಕೇಳಿಸಿತು. ಅಮಿತ್ ಬೇಡವೆಂದು ಹೇಳಿದ್ದರೂ ನಾನು ಅತ್ತೆಯ ಕೋಣೆಯ ಬಾಗಿಲ ಬಳಿ ಹೋದಾಗ ಕಂಡ ದೃಶ್ಯ ನನ್ನನ್ನು ಬೆರಗುಗೊಳಿಸಿತು. ಅಮಿತ್ ತನ್ನ ತಾಯಿಯ ಪಾದಗಳ ಬಳಿ ಕುಳಿತು ತುಂಬಾ ಪ್ರೀತಿಯಿಂದ ಪಾದಗಳನ್ನು ಒತ್ತುತ್ತಿದ್ದನು ಮತ್ತು ಅವಳೊಂದಿಗೆ ಮಾತನಾಡುತ್ತಿದ್ದನು. ಆದ್ರೆ ಅತ್ತೆ ಏನನ್ನೂ ಮಾತನಾಡುತ್ತಿರಲಿಲ್ಲ. ಈ ದೃಶ್ಯ ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮೂಡಿತು. ಹೇ ಭಗವಂತ, ನನ್ನ ಮಕ್ಕಳು ಕೂಡ ನನ್ನ ಪತಿಯಂತೆಯೇ ಆಗಲಿ. ಇಂದಿನ ಕಾಲದಲ್ಲಿ ಇಷ್ಟು ಸೇವೆ ಮಾಡುವ ಮಕ್ಕಳು ಸಿಗುವುದು ವಿರಳ. ಆದ್ರೆ ಅದೇ ಸಮಯದಲ್ಲಿ ಅತ್ತೆಯ ಮುಖವನ್ನು ನೋಡಿದಾಗ ನನ್ನ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ. ಅತ್ತೆಯ ಮುಖದಲ್ಲಿ ಕೋಪದ ಭಾವನೆಗಳಿದ್ದವು. ಅಮಿತ್ನನ್ನು ನೋಡಿ ಅವರಿಗೆ ಸಂತೋಷವಾಗಿಲ್ಲ ಎಂಬಂತೆ ಕಾಣುತ್ತಿತ್ತು. ಮಗ ಇಷ್ಟೊಂದು ಸೇವೆ ಮಾಡುತ್ತಿದ್ದಾನೆ, ಮದುವೆಯ ಮರುದಿನವೇ ತಾಯಿಯ ಪಾದ ಒತ್ತಲು ಬಂದಿದ್ದಾನೆ, ಆದ್ರೂ ತಾಯಿ ಮಗನ ಮೇಲೆ ಏಕೆ ಕೋಪಗೊಂಡಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ನಂತರ ಒಂದು ವಿಚಿತ್ರ ಘಟನೆ ನಡೆಯಿತು. ನನ್ನ ಅತ್ತೆ ಕೈ ಎತ್ತಿ ನನ್ನ ಪತಿಗೆ ಹೇಳಿದರು, ನೀನು ನಾಯಿಯ ಸಾವು ಸಾಯುತ್ತೀಯ, ನಿನಗೆ ನರಕದಲ್ಲೂ ಜಾಗ ಸಿಗುವುದಿಲ್ಲ, ನೀನು ಕೊಳತು ಕೊಳತು ಸಾಯುತ್ತೀಯ. ಅತ್ತೆಯ ಮಾತುಗಳನ್ನು ಕೇಳಿ ನಾನು ನಡುಗಿ ಹೋದೆ. ಇಷ್ಟು ಸೇವೆ ಮಾಡುವ ಮಗನಿಗೆ ಒಬ್ಬ ತಾಯಿ ಈ ರೀತಿ ಶಾಪ ಕೊಡಲು ಹೇಗೆ ಸಾಧ್ಯ? ಬಹುಶಃ ಅತ್ತೆ ಬೇರೆ ಏನೋ ಹೇಳಿರಬೇಕು ಮತ್ತು ನಾನು ಕೇಳಿಸಿಕೊಳ್ಳುವಲ್ಲಿ ತಪ್ಪಾಗಿರಬಹುದು ಎಂದು ನನಗನ್ನಿಸಿತು. ಏಕೆಂದರೆ ಅಷ್ಟೆಲ್ಲ ಕೇಳಿಸಿಕೊಂಡರೂ ನನ್ನ ಪತಿಯ ಮುಖದಲ್ಲಿ ಒಂದು ಸಣ್ಣ ನಗು ಹಾಗೆಯೇ ಇತ್ತು. ಅವನ ತಾಯಿ ಅವನನ್ನು ಅಷ್ಟು ಕೆಟ್ಟದಾಗಿ ಬೈಯುತ್ತಿದ್ದರೂ ಅವನಿಗೆ ಏನೂ ಅನ್ನಿಸುತ್ತಿರಲಿಲ್ಲ. ನನ್ನ ಪತಿ ತನ್ನ ತಾಯಿಯ ಪಾದಗಳನ್ನು ಒತ್ತುತ್ತಲೇ ಇದ್ದರು. ನಾನು ಸ್ವಲ್ಪ ಹಿಂಜರಿಕೆಯಿಂದಲೇ ಕೋಣೆಯೊಳಗೆ ಹೆಜ್ಜೆ ಇಟ್ಟೆ ಮತ್ತು ನನ್ನ ಅತ್ತೆಗೆ ಜೋರಾಗಿ ನಮಸ್ಕರಿಸಿ ನನ್ನ ಪಾದ ಮುಟ್ಟಲು ಮುಂದೆ ಹೋದೆ. ಕೂಡಲೇ ಅಮಿತ್ ಬೆಚ್ಚಿಬಿದ್ದನು ಮತ್ತು ಕೋಪದಿಂದ ನನ್ನ ಕಡೆ ನೋಡುತ್ತಾ ಹೇಳಿದನು, ರೋಷಿಣಿ, ನಿನಗೆ ಈ ಕೋಣೆಗೆ ಬರುವ ಅಗತ್ಯವೇನಿತ್ತು? ಅಮ್ಮ ಯಾರನ್ನೇ ನೋಡಿದರೂ ತೊಂದರೆಗೊಳಗಾಗುತ್ತಾರೆ. ಹೋಗು, ನೀನು ಹೊರಗೆ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೋ, ನಾನು ಉಪಹಾರಕ್ಕೆ ಆರ್ಡರ್ ಮಾಡಿದ್ದೇನೆ. ಅಮಿತ್ನ ಅಂತಹ ಕೋಪದ ಧಾಟಿಯನ್ನು ನೋಡಿ ನನ್ನ ಕಣ್ಣಿನಲ್ಲಿ ನೀರು ತುಂಬಿ ಬಂತು. ಇಂದಿನವರೆಗೂ ಯಾರೂ ನನ್ನ ಜೊತೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ಮುಂದೆ ಹೋಗಿ ನನ್ನ ಅತ್ತೆಯ ಆಶೀರ್ವಾದ ಪಡೆಯುವ ಧೈರ್ಯ ನನಗಾಗಲಿಲ್ಲ. ನಾನು ಕೂಡಲೇ ಕೋಣೆಯಿಂದ ಹೊರಬಂದು ನನ್ನ ಕಣ್ಣೀರನ್ನು ಒರೆಸಿಕೊಂಡೆ. ನನ್ನ ಪತಿಯ ನಡವಳಿಕೆ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಅಂತಹ ಕೆಟ್ಟ ಕೆಲಸವೇನು ಮಾಡಿದ್ದೆ? ಅವರ ತಾಯಿಯ ಆಶೀರ್ವಾದ ಪಡೆಯಲು ತಾನೇ ಹೋಗಿದ್ದು. ನಾನು ಸುಮ್ಮನೆ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡೆ. ಸ್ವಲ್ಪ ಸಮಯದ ನಂತರ ಅಮಿತ್ ಅಲ್ಲಿಗೆ ಬಂದನು ಮತ್ತು ನನ್ನ ಬಾಡಿದ ಮುಖವನ್ನು ನೋಡಿ ಪ್ರೀತಿಯಿಂದ ನನ್ನ ಬಳಿ ಬಂದು ಹೇಳಿದನು, ನನ್ನನ್ನು ಕ್ಷಮಿಸು. ವಾಸ್ತವಕ್ಕೆ ನಾನು ಆತಂಕದಲ್ಲಿದ್ದ ಕಾರಣ ಆ ರೀತಿ ಮಾತನಾಡಿದೆ. ನನ್ನ ತಾಯಿ ಯಾವುದೇ ಹೊಸ ಮುಖವನ್ನು ನೋಡಿದಾಗ ಕಿರುಚಾಡಲು ಪ್ರಾರಂಭಿಸುತ್ತಾರೆ. ಅದಕ್ಕಾಗಿಯೇ ನಾನು ನಿನ್ನನ್ನು ತಕ್ಷಣ ಕೋಣೆಯಿಂದ ಹೊರಗೆ ಕಳುಹಿಸಿದೆ. ಅಮಿತ್ನ ಧಾಟಿ ಪ್ರೀತಿಯಿಂದ ಕೂಡಿತ್ತು ಮತ್ತು ಅವನ ಮಾತನ್ನು ಕೇಳಿ ನಾನು ಮಾಡಿದ್ದೇ ತಪ್ಪು ಎಂದು ನನಗನ್ನಿಸಿತು. ಅವನು ಬೇಡವೆಂದರೂ ನಾನು ಅವನ ತಾಯಿಯ ಕೋಣೆಗೆ ಹೋಗಬಾರದಿತ್ತು. ನಾನು ಅಮಿತ್ ಬಳಿ ಕ್ಷಮೆ ಕೇಳಿದೆ ಮತ್ತು ಅವನ ಅನುಮತಿಯಿಲ್ಲದೆ ಇನ್ಮುಂದೆ ಅತ್ತೆಯ ಕೋಣೆಗೆ ಹೋಗುವುದಿಲ್ಲ ಎಂದು ಭರವಸೆ ನೀಡಿದೆ. ಇದನ್ನು ಕೇಳಿ ಅವನಿಗೆ ಸಮಾಧಾನವಾಯಿತು ಮತ್ತು ಅವನು ಹೇಳಿದನು, ಖಂಡಿತ ಹಾಗೇ ಮಾಡು, ಇಲ್ಲದಿದ್ದರೆ ದೊಡ್ಡ ನಷ್ಟ ಅನುಭವಿಸಬೇಕಾಗುತ್ತದೆ. ಅಮ್ಮ ನಿನ್ನನ್ನು ನೋಡಿದ ತಕ್ಷಣ ಗದ್ದಲ ಮಾಡುತ್ತಾರೆ ಮತ್ತು ಅವರ ಆರೋಗ್ಯ ಇನ್ನೂ ಕೆಡ್ಡು ಹೋಗುತ್ತದೆ. ಅಮಿತ್ ಸಾಕಷ್ಟು ಉಪಹಾರ ಆರ್ಡರ್ ಮಾಡಿದ್ದ. ನಾವು ಉಪಹಾರ ಮುಗಿಸಿದ ತಕ್ಷಣ ನನ್ನ ಪೋಷಕರು ಮತ್ತು ಕಜಿನ್ ನನ್ನನ್ನು ಭೇಟಿ ಮಾಡಲು ಬಂದರು. ಸ್ವಲ್ಪ ಸಮಯದ ನಂತರ ನಾನು ಅವರೊಂದಿಗೆ ಮನೆಗೆ ಹಿಂತಿರುಗಿದೆ. ಅಮಿತ್ ತನ್ನ ತಾಯಿಯ ಕೋಣೆಗೆ ಹೋಗದಂತೆ ನನ್ನನ್ನು ಹೇಗೆ ತಡೆದನು ಎಂದು ನಾನು ನನ್ನ ಅಮ್ಮನಿಗೆ ಹೇಳಿದಾಗ ಅಮ್ಮ ಹೇಳಿದರು, ಅಯ್ಯೋ ಹುಚ್ಚಿ, ಇದು ಒಳ್ಳೆಯ ವಿಷಯವೇ ಅಲ್ವೇ? ಅವನು ತಾಯಿಯ ಜವಾಬ್ದಾರಿಯನ್ನು ನಿನ್ನ ಮೇಲೆ ಹಾಕಲು ಬಯಸುತ್ತಿಲ್ಲ. ನೀನು ನಿರಾಳವಾಗಿರು ಮತ್ತು ನಿನ್ನ ಜೀವನವನ್ನು ಎಂಜಾಯ್ ಮಾಡು. ಹೇಗಿದ್ದರೂ ಅನಾರೋಗ್ಯದಿಂದಿರುವ ಮಹಿಳೆಯನ್ನು ಸಂಭಾಳಿಸುವುದು ಸುಲಭದ ಕೆಲಸವಲ್ಲ. ಅಮಿತ್ ತುಂಬಾ ಒಳ್ಳೆಯ ಹುಡುಗ. ಅವನೇ ತನ್ನ ತಾಯಿಯ ಸೇವೆ ಮಾಡಿ ಪುಣ್ಯ ಸಂಪಾದಿಸಲು ಬಯಸಿದರೆ ನಿನಗೇನು ತೊಂದರೆ? ಅಮ್ಮ ನನಗೆ ಸಮಾಧಾನ ಹೇಳಿದ ಮೇಲೆ ನಾನು ಸುಮ್ಮನಾದೆ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ನಿಧಾನವಾಗಿ ನನಗೆ ಅತ್ತೆ ಮನೆಯಲ್ಲಿ ಮನಸ್ಸು ಒಗ್ಗಕೊಂಡಿತು. ಮನೆಗೆಲಸಕ್ಕೆ ಕೆಲಸದವರಿದ್ದರು. ನಾನು ಕೇವಲ ಅವರ ಮೇಲೆ ನಿಗಾ ಇಡುತ್ತಿದ್ದೆ ಮತ್ತು ಅತ್ತೆಯ ಕೋಣೆಯ ಕಡೆಗೆ ಹೋಗುವ ಯೋಚನೆಯನ್ನೂ ಮಾಡುತ್ತಿರಲಿಲ್ಲ. ಅಮಿತ್ ಒಬ್ಬನೇ ತನ್ನ ತಾಯಿಯ ಸೇವೆ ಮಾಡುತ್ತಿದ್ದನು. ಅವರನ್ನು ದೊಡ್ಡ ದೊಡ್ಡ ವೈದ್ಯರ ಬಳಿ ಕರೆದೊಯ್ಯುತ್ತಿದ್ದನು. ಆದರೆ ಎಲ್ಲಾ ವೈದ್ಯರು ಆ ಕಾಯಿಲೆ ಕೊನೆಯ ಹಂತಕ್ಕೆ ತಲುಪಿದೆ ಮತ್ತು ಯಾವುದೇ ಸಮಯದಲ್ಲಿ ಸಾವು ಸಂಭವಿಸಬಹುದು ಎಂದು ಹೇಳಿದ್ದರು. ಅಮಿತ್ ಆಫೀಸ್ಗೆ ಹೋಗುವ ಮೊದಲು ತಾಯಿಯ ಬಳಿ ಕುಳಿತುಕೊಳ್ಳುತ್ತಿದ್ದನು ಮತ್ತು ಹಿಂದಿರುಗಿ ಬಂದ ಮೇಲೆಯೂ ಗಂಟೆಗಟ್ಟಲೆ ಅವರ ಪಾದ ಒತ್ತುತ್ತಿದ್ದನು. ತಾಯಿಯ ಬಳಿಯಿಂದ ಬಂದ ನಂತರ ನನ್ನ ಮೇಲೆ ಅಪಾರ ಪ್ರೀತಿ ಸುರಿಸುತ್ತಿದ್ದನು. ಕೆಲವೊಮ್ಮೆ ನನಗೆ ಅತ್ತೆಯ ಮೇಲೆ ಅಸೂಯೆಯಾಗುತ್ತಿತ್ತು. ಅಮಿತ್ ಅವರ ಬಳಿ ಇಷ್ಟೊಂದು ಸಮಯ ಏಕೆ ಕಳೆಯುತ್ತಾನೆ ಎಂದು. ಮದುವೆಯಾಗಿ 3 ತಿಂಗಳು ಕಳೆದವು. ಅಮಿತ್ನ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಕೆಲವೊಮ್ಮೆ ಅವನು ಇಷ್ಟೊಂದು ಸುಸಂಸ್ಕೃತ ಮತ್ತು ಸೇವಕ ಮಗನಾಗಲು ಹೇಗೆ ಸಾಧ್ಯ ಎಂದು ನನಗೆ ಆಶ್ಚರ್ಯವಾಗುತ್ತಿತ್ತು. ನಾನು ಅತ್ತೆಯ
ಕೋಣೆಯ ಹೊರಗೆ ಅಡಗಿ ನಿಂತು ಅಮಿತ್ ತನ್ನ ತಾಯಿಯೊಂದಿಗೆ ಏನು ಮಾತನಾಡುತ್ತಾನೆ ಎಂದು ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವನು ಕೇವಲ ಪ್ರೀತಿಯ ಮಾತುಗಳನ್ನೇ ಆಡುತ್ತಿದ್ದನು. ಆದರೆ ಅವನ ತಾಯಿ ಯಾವಾಗಲೂ ಅವನೊಂದಿಗೆ ಕೋಪದಿಂದ ಮಾತನಾಡುತ್ತಿದ್ದರು ಮತ್ತು ಅಲುಗಾಡುತ್ತಿದ್ದ ಧ್ವನಿಯಲ್ಲಿ ಅಮಿತ್ಗೆ ಶಾಪ ನೀಡಲು ಪ್ರಯತ್ನಿಸುತ್ತಿದ್ದರು. ಮದುವೆಯ 4ನೇ ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಅತ್ತೆ ಈ ಜಗತ್ತನ್ನು ಅಗಲಿದರು. ಅಮಿತ್ ಆ ಸಮಯದಲ್ಲಿ ಫ್ಯಾಕ್ಟರಿಯಲ್ಲಿದ್ದರು ಮತ್ತು ಕೆಲಸದಾಕೆ ಅತ್ತೆಯ ಕೋಣೆಯನ್ನು ಸ್ವಚ್ಛಗೊಳಿಸಲು ಹೋಗಿದ್ದಳು. ಅವಳು ಕಿರುಚುತ್ತಾ ನನ್ನನ್ನು ಕರೆದು ಅತ್ತೆಯ ಆರೋಗ್ಯ ಹದಗೆಡುತ್ತಿದೆ ಎಂದು ಹೇಳಿದಳು. ನಾನು ಅತ್ತೆಗೆ ನೀರು ಕುಡಿಸಲು ಪ್ರಯತ್ನಿಸಿದಾಗ ಅವರು ಸನ್ನೆಗಳ ಮೂಲಕ ನನಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದರು ಮತ್ತು ಇದ್ದಕ್ಕಿದ್ದಂತೆ ಅವರ ಕುತ್ತಿಗೆ ಸಡಿಲವಾಯಿತು. ನಾನು ಪರೀಕ್ಷಿಸಿದಾಗ ಅವರ ಉಸಿರು ನಿಂತಿತ್ತು. ನಾನು ಕೂಡಲೇ ಅಮಿತ್ಗೆ ಫೋನ್ ಮಾಡಿ ಮನೆಗೆ ಕರೆಸಿದೆ. ತಾಯಿಯ ಸಾವಿನ ಸುದ್ದಿ ಕೇಳಿ ಅವರಿಗೇನಾಗುತ್ತದೆ ಎಂದು ಯೋಚಿಸಿ ನನಗೆ ಆತಂಕವಾಯಿತು. ತನ್ನ ತಾಯಿಯಿಲ್ಲದೆ ಅವರು ಒಂದು ಕ್ಷಣವೂ ನೆಮ್ಮದಿಯಿಂದ ಇರುತ್ತಿರಲಿಲ್ಲ. ಈಗ ಅವರ ತಾಯಿಯೇ ಇರಲಿಲ್ಲ. ನಾನು ಆತಂಕದಿಂದ ಅಮಿತ್ಗಾಗಿ ಕಾಯುತ್ತಿದ್ದೆ. ಅವರು ಮನೆಗೆ ಬಂದಾಗ ಅವರ ಮುಖದಲ್ಲಿ ಯಾವುದೇ ಆತಂಕ ಅಥವಾ ಗಾಬರಿ ಕಾಣಿಸಲಿಲ್ಲ. ಅವರು ತುಂಬಾ ಸಹಜವಾಗಿದ್ದಂತೆ ತೋರುತ್ತಿತ್ತು. ಅವರ ತಾಯಿ ಹೇಗೆ ತೀರಿಕೊಂಡರು ಎಂದು ನಾನು ಅವರಿಗೆ ವಿವರಿಸಿದೆ. ಆದರೆ ಅಮಿತ್ ಸಂಪೂರ್ಣ ಮೌನವಾಗಿದ್ದರು. ಅವರು ನನ್ನನ್ನು ಒಮ್ಮೆ ಆಳವಾಗಿ ನೋಡಿ ಕೇಳಿದರು, ನೀನು ಅಮ್ಮನ ಜೊತೆ ಮಾತನಾಡಿದೀಯಾ? ಅಮ್ಮ ಸನ್ನೆಗಳ ಮೂಲಕ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದರು, ಆದರೆ ನನಗೆ ಅರ್ಥವಾಗಲಿಲ್ಲ ಎಂದು ತಿಳಿಸಿದೆ. ಅಮಿತ್ ನಿಟ್ಟುಸಿರುಬಿಟ್ಟರು ಮತ್ತು ತಾಯಿಯ ಕೋಣೆಗೆ ಹೋಗಿ ಅವರನ್ನು ಪರೀಕ್ಷಿಸಿ ಹೇಳಿದರು, ಹೌದು, ಅಮ್ಮ ನಿಜವಾಗಲೂ ಸತ್ತಿದ್ದಾರೆ. ಅವರ ಮಾತುಗಳು ಎಷ್ಟು ತಣ್ಣಗಿದ್ದವೆಂದರೆ ನನಗೆ ಆಶ್ಚರ್ಯವಾಯಿತು. ನಂತರ ಇದ್ದಕ್ಕಿದ್ದಂತೆ ನಗುತ್ತಾ ಹೇಳಿದರು, ಹೌದು, ಅವರು ಸತ್ತಿದ್ದು ಒಳ್ಳೆಯದೇ ಆಯಿತು. ಈಗ ನಮ್ಮ ಜೀವನ ಬದಲಾಗುತ್ತದೆ. ತಾಯಿಯ ಸಾವಿನ ಆಘಾತದಿಂದ ಅಮಿತ್ಗೆ ಬುದ್ಧಿಭ್ರಮಣೆಯಾಗಿದೆ ಎಂದು ನನಗೆ ಅನ್ನಿಸಿತು. ತಾಯಿಯ ಸಾವಿನಿಂದ ನಮ್ಮ ಜೀವನ ಹೇಗೆ ಬದಲಾಗಲು ಸಾಧ್ಯ? ಅಮಿತ್ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದನು. ದುಃಖದ ಬದಲು ಅವನಿಗೆ ಸಂತೋಷವಾದಂತೆ ಕಾಣುತ್ತಿತ್ತು. ಇದನ್ನು ಕಂಡು ನಾನು ತುಂಬಾ ಚಿಂತಿತಳಾದೆ. ನಾನು ಅನೇಕ ಸಂಬಂಧಿಕರಿಗೆ ಕರೆ ಮಾಡಿದ್ದೆ. ಸ್ವಲ್ಪ ಸಮಯದ ನಂತರ ನಡೆದ ಘಟನೆ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಅತ್ತೆಯ ಸಾವಿನ ಸುದ್ದಿ ಕೇಳಿ ಬಂದವರೆಲ್ಲರೂ ದಂಗಾಗಿ ಹೋದರು. 1 ಗಂಟೆಯ ಮೊದಲು ಸಂತೋಷವಾಗಿದ್ದ ನನ್ನ ಪತಿ ಈಗ ನೆಲದ ಮೇಲೆ ಕುಳಿತು ಜೋರಾಗಿ ಅಳುತ್ತಿದ್ದನು ಮತ್ತು ಅವನ ಕಿರುಚಾಟಕ್ಕೆ ಇಡೀ ಮನೆ ನಡುಗುತ್ತಿತ್ತು. ನಾನು ಅವನನ್ನು ಸಮಾಧಾನಪಡಿಸಲು ಹೋದಾಗ ಅವನು ನನ್ನನ್ನು ತಳ್ಳಿ ಹೇಳಿದನು, ಎಲ್ಲವೂ ಭಸ್ಮವಾಯಿತು. ನನ್ನ ವರ್ಷಗಳ ಶ್ರಮ ಮಣ್ಣುಪಾಲಾಯಿತು. ನನ್ನ ತಾಯಿ ನನಗೆ ದ್ರೋಹ ಮಾಡಿ ಹೊರಟು ಹೋದಳು. ನಾನೀಗ ಎಲ್ಲಿಗೆ ಹೋಗಲಿ? ನನ್ನ ಹತ್ತಿರ ಈಗ ಏನೂ ಉಳಿದಿಲ್ಲ. ವಿಧಿಯೇ, ನೀನು ನನ್ನ ಮೇಲೆ ಎಂತಹ ಕ್ರೌರ್ಯ ಮೆರೆದೆ? ಅಮಿತ್ ತನ್ನ ತಲೆಯನ್ನು ತಾನೇ ಚೆಚ್ಚಿಕೊಳ್ಳುತ್ತಿದ್ದನು. ನನಗೆ ಎಲ್ಲವೂ ಅರ್ಥವಾಗುತ್ತಿದ್ದರೂ ಏನೂ ಅರಿಯದವನಂತೆ ಕುಳಿತಿದ್ದೆ. ಬಂದಿದ್ದ ಜನರೆಲ್ಲರಿಗೂ ಅಮಿತ್ ತನ್ನ ತಾಯಿಯ ಸಾವಿನ ದುಃಖದಲ್ಲಿದ್ದಾನೆ ಎಂದೇ ಅನ್ನಿಸುತ್ತಿತ್ತು. ಆದರೆ ಅಮಿತ್ಗೆ ನಿಜವಾದ ಆಘಾತ ಯಾವುದರಿಂದ ಉಂಟಾಗಿದೆ ಎಂದು ತಿಳಿದಿದ್ದವಳು ನಾನು ಮಾತ್ರ. ಏಕೆಂದರೆ ಜನರು ಬರುವ ಮುನ್ನವೇ ಅಮಿತ್ ನನಗೆ ಕೆಲವು ವಿಷಯಗಳನ್ನು ಹೇಳಿದ್ದನು. ಅಂತ್ಯ ಸಂಸ್ಕಾರದ ಸಿದ್ಧತೆಗಳೆಲ್ಲ ಮುಗಿದವು ಮತ್ತು ಸ್ವಲ್ಪ ಸಮಯದಲ್ಲೇ ನನ್ನ ಅತ್ತೆಯ ಅಂತ್ಯಕ್ರಿಯೆಯೂ ನಡೆಯಿತು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಮರಳಿದರು. ಅಮಿತ್ ಕೋಪದಿಂದ ಅತ್ತೆಯ ಕೋಣೆಗೆ ಹೋಗಿ ಅವರ ಸಾಮಾನುಗಳನ್ನೆಲ್ಲ ಎತ್ತಿ ಎಸೆಯಲಾರಂಭಿಸಿದನು. ನಾನು ಅವನನ್ನು ತಡೆಯಲು ಪ್ರಯತ್ನಿಸಿದಾಗ ಅವನು ಕಿರುಚುತ್ತಾ ಹೇಳಿದನು, ನಾನು ನನ್ನ ಇಡೀ ಜೀವನವನ್ನು ಈ ಹೆಂಗಸಿನ ಸೇವೆಯಲ್ಲಿ ಕಳೆದಿದ್ದೆ. ಅವಳು ಸಾಯುವಾಗ ನನಗೆ ಏನಾದರೂ ಒಳ್ಳೆಯದನ್ನು ಮಾಡಿ ಹೋಗುತ್ತಾಳೆ ಎಂದು ಭಾವಿಸಿದ್ದೆ. ಆದರೆ ಈ ಹೆಂಗಸು ಹೋಗುವಾಗ ನನ್ನನ್ನು ಭಿಕ್ಷುಕನನ್ನಾಗಿ ಮಾಡಿ ಹೋಗಿದ್ದಾಳೆ. ನಾನು ಹೇಳಿದೆ, ನಿಮ್ಮ ತಾಯಿಯ ಬಗ್ಗೆ ನೀವು ಈ ರೀತಿ ಹೇಗೆ ಮಾತನಾಡುತ್ತಿದ್ದೀರಿ? ಅಸಲಿಗೆ ಏನಾಗಿದೆ? ನನಗೆ ಎಲ್ಲವನ್ನೂ ವಿವರಿಸಿ. ನನಗೆ ತಿಳಿದಿದ್ದ ವಿಷಯವೆಂದರೆ, ಅತ್ತೆ ತೀರಿಕೊಂಡ ಸ್ವಲ್ಪ ಸಮಯದ ನಂತರ ವಕೀಲರು ಬಂದು ಅತ್ತೆಯ ಮರಣಶಾಸನವನ್ನು ಅಮಿತ್ ಕೈಗೆ ನೀಡಿ ಹೋಗಿದ್ದರು. ಅಮಿತ್ ಆ ಪತ್ರವನ್ನು ಓದಿದ ನಂತರವೇ ಈ ರೀತಿ ವರ್ತಿಸುತ್ತಿದ್ದನು. ನನ್ನ ಮಾತು ಕೇಳಿದ ತಕ್ಷಣ ಅಮಿತ್ ಕೋಪದಿಂದ ಹೇಳಿದನು, ಈ ಹೆಂಗಸು ನನ್ನ ತಾಯಿಯಲ್ಲ, ಇವಳು ನನ್ನ ತಾಯಿಯ ಹಕ್ಕನ್ನು ಕಸಿದುಕೊಂಡಿದ್ದ ಮಾಟಗಾತಿ. ಇವಳು ನನ್ನ ತಂದೆಯ ಮೊದಲ ಹೆಂಡತಿ. ತಂದೆ ಸಂತಾನಕ್ಕಾಗಿ ನನ್ನ ತಾಯಿಯನ್ನು 2ನೇ ಮದುವೆಯಾಗಿದ್ದರು. ಆದರೆ ಈ ಎಲ್ಲ ಆಸ್ತಿ ಮತ್ತು ಫ್ಯಾಕ್ಟರಿ ನನ್ನ ತಂದೆಯದಲ್ಲ, ಬದಲಾಗಿ ಇವಳದ್ದೇ ಆಗಿತ್ತು ಎಂಬ ವಿಷಯ ನನ್ನ ತಾಯಿಗೆ ತಿಳಿದಿರಲಿಲ್ಲ. ತಂದೆಯ ಸಾವಿನ ನಂತರ ನಾನು ಮತ್ತು ನನ್ನ ತಾಯಿ ಇದೇ ಹೆಂಗಸಿನ ಜೊತೆ ನರಳಿ ಜೀವನ ಕಳೆದಿದ್ದೆವು. ಆದರೆ ಇವಳಿಗೆ ನಮ್ಮ ಮೇಲೆ ಸ್ವಲ್ಪವೂ ದಯೆ ಬರಲಿಲ್ಲ ಮತ್ತು ನನ್ನ ತಾಯಿ ಹಾಗೆಯೇ ಮಣ್ಣಾದಳು. ನಂತರ ದೇವರ ಆಟ ನೋಡು, ಇವಳಿಗೆ ಒಂದು ಭೀಕರ ಕಾಯಿಲೆ ಅಂಟಿಕೊಂಡಿತು. ನಾನು ಯಾವುದಾದರೂ ದಾರಿಯಲ್ಲಿ ಈ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ಇವಳು ಬಹಳ ಚಾಲಾಕಿಯಿದ್ದಳು. ಇವಳು ತರತಲಿಸಿ ಸಾಯಲೆಂದು ನಾನೇ ಇವಳಿಗೆ ತಪ್ಪು ಔಷಧಿಗಳನ್ನು ನೀಡಲು ಪ್ರಾರಂಭಿಸಿದೆ. ಇವಳಿಗೆ ನನ್ನನ್ನು ತಡೆಯಲು ಸಾಧ್ಯವಿರಲಿಲ್ಲ. ಕೇವಲ ಶಾಪ ಹಾಕುತ್ತಿದ್ದಳು.
ಆದರೆ ನಾನು ಒಬ್ಬ ಒಳ್ಳೆಯ ಮಗನಂತೆ ನಟಿಸುತ್ತಾ ಇವಳ ಸೇವೆ ಮಾಡುತ್ತಿದ್ದೆ. ಸಾಯುವ ಮುನ್ನ ಮರಣಶಾಸನದ ಪ್ರಕಾರ ಇವಳು ಈ ಎಲ್ಲ ಆಸ್ತಿಯನ್ನು ಒಂದು ಟ್ರಸ್ಟ್ ಹೆಸರಿಗೆ ಬರೆದಿಟ್ಟಿದ್ದಾಳೆ. ನಾನು ಈ ಮುದುಕಿಯ ಇಷ್ಟೊಂದು ಸೇವೆ ಮಾಡಿದೆ, ಆದರೆ ನನಗೆ ಸಿಕ್ಕ ಫಲವೇನು? ಪತಿಯ ಮಾತನ್ನು ಕೇಳಿ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು. ನಾನು ಯಾರನ್ನು ಸುಸಂಸ್ಕೃತ ಮತ್ತು ಪುಣ್ಯವಂತ ಎಂದು ಭಾವಿಸಿದ್ದನೋ ಅವನು ಇದೆಲ್ಲವನ್ನೂ ಕೇವಲ ಹಣಕ್ಕಾಗಿ ಮಾಡುತ್ತಿದ್ದನು ಮತ್ತು ತನ್ನ ಅತ್ತೆಯನ್ನು ತಪ್ಪು ಔಷಧಿ ನೀಡಿ ಕೊಂದಿದ್ದನು. ಹಣ ಕೈಗೆ ಸಿಗದಿದ್ದಾಗ ಅವನ ಅಸಲಿ ಮುಖ ಹೊರಬಂದಿತ್ತು. ಅಮಿತ್ ಫ್ಯಾಕ್ಟರಿಯ ಮಾಲೀಕನಲ್ಲ, ಬದಲಾಗಿ ಅಲ್ಲಿ ಒಬ್ಬ ಸಾಮಾನ್ಯ ಕೆಲಸಗಾರ ಎಂಬ ಸತ್ಯ ನನಗೆ ನಂತರ ತಿಳಿಯಿತು. ಅಮಿತ್ನ ತಾಯಿಯೂ ಕೂಡ ಆಸ್ತಿಯ ಆಸೆಗಾಗಿಯೇ ಮದುವೆಯಾಗಿದ್ದಳು. ಆದರೆ ನಂತರ ಆ ಆಸ್ತಿ ಮೊದಲ ಹೆಂಡತಿಯದು ಎಂದು ತಿಳಿದು ಅವಳು ಕೊರಗಿದ್ದಳು. ಸಾಯುವ ಮೊದಲೇ ಅತ್ತೆಗೆ ತಿಳಿದು ಹೋಯಿತು, ತನಗೆ ವಿಷ ನೀಡುತ್ತಿರುವುದು ಬೇರೆ ಯಾರೂ ಅಲ್ಲ, ತನ್ನ ಮಗನೇ ಎಂದು. ಅದಕ್ಕಾಗಿಯೇ ಅವರು ಶಾಪ ನೀಡುತ್ತಿದ್ದರು. ಮತ್ತು ಒಂದು ದಿನ ಅತ್ತೆಯ ಶಾಪ ಕೆಲಸ ಮಾಡಿತು. ಅಮಿತ್ ಒಂದು ಭೀಕರ ಅಪಘಾತಕ್ಕೆ ಈಡಾಗಿ ತನ್ನ 2 ಕಾಲುಗಳನ್ನು ಕಳೆದುಕೊಂಡನು. ಈಗ ಅವನಿಗೆ ಯಾರೂ ಇಲ್ಲದ ಕಾರಣ ನಾನು ಅನಿವಾರ್ಯವಾಗಿ ಅವನ ಜೊತೆಗಿದ್ದೇನೆ. ಈಗ ಅವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಮತ್ತು ಹಗಲಿರುಳು ಅಳುತ್ತಾ ದೇವರಲ್ಲಿ ಕ್ಷಮೆ ಕೇಳುತ್ತಿದ್ದಾನೆ. ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತೇನೆ, ದೇವರೇ, ನನ್ನ ಪತಿಯನ್ನು ಕ್ಷಮಿಸು. ಒಂದು ವೇಳೆ ದೇವರು ಕ್ಷಮಿಸಿದರೆ ಅಮಿತ್ ಜೀವನ ಸ್ವಲ್ಪ ಸುಲಭವಾಗಬಹುದು, ಏಕೆಂದರೆ ಈಗ ಅವನು ಹಾಸಿಗೆಯ ಮೇಲೆ ಮಲಗಿ ತುಂಬಾ ನೋವಿನ ಜೀವನವನ್ನು ಕಳೆಯುತ್ತಿದ್ದಾನೆ. ನಿಮಗೆ ನಮ್ಮ ಕಥೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.